ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಭಾರತದಲ್ಲಿ ನಾವು ಹೆಣ್ಣನ್ನು ಅತ್ಯಂತ ಪೂಜನೀಯ ಸ್ಥಾನದಲ್ಲಿ ಇಟ್ಟು ಆಕೆಯನ್ನು ದೇವತೆ ಅಂತ ನಾವು ಹೇಳ್ತೀವಿ. ಬಹಳಷ್ಟು ದೇವತೆಗಳು ಹೆಣ್ಣು ದೇವತೆ ಹೆಚ್ಚು ಶಕ್ತಿಶಾಲಿಯಾಗಿರುವುದನ್ನು ನೋಡ್ತೀವಿ. ಪ್ರಕೃತಿಯಲ್ಲಿರುವ ನದಿಗಳು, ಬೆಟ್ಟಗಳು ಎಲ್ಲದಕ್ಕೂ ನಾವು ಹೆಣ್ಣನ್ನು ಹೆಸರನ್ನು ಇಟ್ಟು ಪೂಜಿಸುವುದನ್ನು ನಾವು ನೋಡ್ತೀವಿ. ಮಾತೃ ದೇವೋಭವ ಅಂತ ಕರಿತೀವಿ. ಆದರೂ ಸಹ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಹೆಣ್ಣು ಮಕ್ಕಳು ನಮಗೆ ಸರಿಯಾಗಿ ಮರ್ಯಾದೆ ಕೊಡೋದಿಲ್ಲ, ಅಥವಾ ನಮ್ಮನ್ನು ಬಹಳ ತುಚ್ಛವಾಗಿ ಕಾಣ್ತಾರೆ, ನೀಚವಾಗಿ ಕಾಣ್ತಾರೆ ಅನ್ನುವ ಒಂದು ಅಪವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹೆಣ್ಣಿನ ಶೋಷಣೆ ಯಾವ ರೀತಿ ನಡೆಯುತ್ತೆ ಅಂತ ನೋಡಿದ್ರೆ ನಿಜವಾಗಲೂ ನಾವು ಈ ಒಂದು ಭಾರತದಂಥ ದೇಶದಲ್ಲಿ, ಕರ್ನಾಟಕದಂತಹ ರಾಜ್ಯದಲ್ಲಿ ಇರುವ ನಾವೇ ಪುಣ್ಯವಂತರು ಅಂತ ಅನಿಸುತ್ತೆ. ಕಾರಣ, ಈ ದಿನ ನಾನು ಹೊರಟಿರುವ ಒಂದು ಪ್ರಕ್ರಿಯೆ ಯಾವುದು ಅಂದರೆ ಮಹಿಳೆಯ ಹೊರ ಜನನಾಂಗವನ್ನು ಕತ್ತರಿಸುವುದು. ಇದೊಂದು ಅತ್ಯಂತ ಬಿಭತ್ಸವಾದ ವಿಕೃತಿ ಅಂತ ಹೇಳ್ಬೋದು. ಇತ್ತೀಚಿನ ದಿನದಲ್ಲಿ ಮಾನವನ ಹಕ್ಕು ಆ ಒಂದು ಆಯೋಗ ಏನು ಮಾಡಿದೆ ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಇದನ್ನು ಬಹಿಷ್ಕರಿಸಬೇಕು, ಇದನ್ನು ಎಲ್ಲೂ ನಡೆಸಬಾರದು ಎನ್ನುವುದನ್ನು ಇಡೀ ಒಂದು ಜನಾಂಗಕ್ಕೆ, ಇಡೀ ಒಂದು ಸಮಾಜಕ್ಕೆ ಜಗತ್ತಿನಾದ್ಯಂತ ಇದನ್ನು ತಿಳಿಸ್ತಾ ಇದೆ. ಹಾಗಾದರೆ ಮಹಿಳೆಯ ಹೊರ ಜನನಾಂಗವನ್ನು ಕತ್ತರಿಸುವ ಪ್ರಕ್ರಿಯೆ ಏನು ಅಂತ ನೋಡೋದಾದರೆ, ಇದನ್ನು ಸಂಸ್ಕೃತಿ ಅಂತ ಅದನ್ನು ಬಿಂಬಿಸ್ತಾರೆ. ಒಂದು ಆಚರಣೆ, ಒಂದು ಸಂಸ್ಕೃತಿ ಅನ್ನುವುದನ್ನು ಬಿಂಬಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ. ಯಾರಿಗೆ ಈ ಕೃತ್ಯವನ್ನು ಮಾಡ್ತಾರೆ ಅಂದರೆ, ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳಿಗೆ, ಹದಿಹರೆಯಕ್ಕೆ ಬರುವಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಕೃತ್ಯವನ್ನು ಮಾಡುವುದರ ಮುಖಾಂತರ ಎಲ್ಲೋ ಒಂದು ಕಡೆ ಹೆಣ್ಣನ್ನು ಶೋಷಣೆ ಮಾಡಿ ಹೆಣ್ಣನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹಿಂದೆ ಪುರುಷ ಸಮಾಜದಲ್ಲಿ ಮಾಡಿದ್ದಂತಹ ಒಂದು ಆಚರಣೆ ಇದು ಅಂತ ಹೇಳ್ಬೋದು. ಹಾಗಾದರೆ ಈ ಆಚರಣೆ ಯಾವ ದೇಶದಲ್ಲಿ ಇದೆ ಅಂತ ನಾವು ನೋಡೋದಾದರೆ, ಆಫ್ರಿಕಾ ಖಂಡದಲ್ಲಿ ಸೊಮಾಲಿಯಾದಲ್ಲಿದೆ, ಸೂಡಾನ್ನು, ಈಜಿಪ್ಟ್ ಈ ದೇಶಗಳಲ್ಲಿದೆ. ಇದರ ಹೊರತಾಗಿ ಇರಾನ್ ಆಗ್ಬೋದು, ಇಸ್ರೇಲ್ ಆಗ್ಬೋದು, ಆಫ್ಘಾನಿಸ್ತಾನದ ಕೆಲವು ಭಾಗಗಳು, ಮತ್ತು ನಾವು ಏಷ್ಯಾ ಖಂಡ ಇಲ್ಲಿ ಬಂದರೆ ಭಾರತ ಅಥವಾ ಇಂಡೋನೇಷ್ಯಾ, ಪಾಕಿಸ್ತಾನ ಕೆಲವೊಂದು ಪ್ರದೇಶಗಳಲ್ಲಿ ಈ ಒಂದು ಆಚರಣೆ ಇಡೀ ಸಮಾಜದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಬಂದಿದೆ. ಯಾವುದೇ ಕಾರಣಕ್ಕೂ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳಿಗೆ ಈ ಪ್ರಕ್ರಿಯೆಗೆ ಒಳಪಡದಿದ್ದರೆ ಅವರನ್ನು ಯಾರೂ ಮದುವೆ ಆಗೋದಿಲ್ಲ, ಸಮಾಜದಲ್ಲಿ ಅವರಿಗೆ ಮರ್ಯಾದೆ ಇರೋದಿಲ್ಲ ಎನ್ನುವ ಒಂದು ವಾತಾವರಣವನ್ನು ಸಮಾಜಗಳು ನಿರ್ಮಾಣ ಮಾಡಿದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಹೆಣ್ಣು ಮಕ್ಕಳ ಹೊರ ಜನನೇಂದ್ರಿಯಗಳನ್ನು ಯಾವುದೇ ಅನಸ್ತೇಶಿಯವನ್ನು ನೀಡದೆ, ಯಾವುದೇ ವೈದ್ಯರ ಸಲಹೆ ಅಥವಾ ವೈದ್ಯಕೀಯವಾಗಿ ಮಾಡದೆ ಕೆಲವೊಂದು ಹರಿತವಾದ ಆಯುಧಗಳಿಂದ ಕತ್ತರಿಸುವುದನ್ನು ಅತ್ಯಂತ ಅಮಾನವೀಯವಾಗಿ ನಡೆಸಿಕೊಳ್ಳುವಂತಹ ಕ್ರಿಯೆ, ಈ ಪ್ರಕ್ರಿಯೆ ಇನ್ನೂ ಜಗತ್ತಿನ ಬಹಳಷ್ಟು ಭಾಗಗಳಲ್ಲಿ ನಡೀತಾ ಇದೆ. ಹೆಚ್ಚು ಹೆಚ್ಚು ಇದರ ಬಗ್ಗೆ ಅವೇರ್ನೆಸ್ ಅನ್ನು ಸಹ ವಿಶ್ವ ಆರೋಗ್ಯ ಸಂಸ್ಥೆ ನೀಡ್ತಾ ಇದೆ. ಹಾಗಾದರೆ ಈ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ನಾವು ನೋಡೋದಾದರೆ, ಇದರಲ್ಲಿ 4 ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ಇದೆ. ಅಂದರೆ ಹೊರ ಜನನಾಂಗವನ್ನು ಕತ್ತರಿಸುವಂಥದ್ದು. ಮೊದಲನೆಯ ಟೈಪ್ 1 ಅಂತ ನಾವು ಕರಿತೀವಿ. ಟೈಪ್ 1ನಲ್ಲಿ ಮಹಿಳೆಯ ಹೊರ ಜನನೇಂದ್ರಿಯದ ಕ್ಲಿಟೋರಿಯಸ್ ಎನ್ನುವ ಭಾಗವನ್ನು ಕತ್ತರಿಸುವುದು, ಅದರಲ್ಲಿ ಸ್ವಲ್ಪ ಭಾಗವನ್ನು ಕತ್ತರಿಸುವುದು ಅಥವಾ ಸಂಪೂರ್ಣ ಕ್ಲಿಟೋರಿಯಸನ್ನು ಕತ್ತರಿಸುವುದು, ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಕಾರಣ ಏನಂದರೆ, ಈ ಕ್ಲಿಟೋರಿಯಸ್ ಎನ್ನುವ ಭಾಗದಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ನರಗಳು ಕೊನೆಗೊಳ್ಳುತ್ತೆ. ನಮ್ಮ ದೇಹದಲ್ಲಿರುವ ನರಗಳಿದೆಯಲ್ಲ, ಅದರಲ್ಲಿ 8,000ಕ್ಕೂ ಹೆಚ್ಚು ನರಗಳ ತುದಿಗಳು ಈ ಕ್ಲಿಟೋರಿಯಸ್ ಭಾಗದಲ್ಲಿದೆ. ಇದು ಅತ್ಯಂತ ಪ್ರಚೋದನೆಯನ್ನು ನೀಡುವ ಒಂದು ಅಂಗ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಹೆಣ್ಣಿಗೆ ಲೈಂಗಿಕತೆಯಲ್ಲಿ ಪ್ರಚೋದನೆ ಆಗಬಾರದು. ಆಕೆ ಪುರುಷನ ಒಂದು ನಿಯಂತ್ರಣದಲ್ಲಿರಬೇಕು. ಆಕೆ ಯುವತಿಯಾಗಿದ್ದಾಗ ಯಾವುದೇ ರೀತಿ ಅನೈತಿಕ ಸಂಬಂಧಗಳಿಗೆ ಒಳಪಡಬಾರದು. ಅವಳಿಗೆ ಯಾವುದೇ ರೀತಿಯ ಲೈಂಗಿಕವಾಗಿ ಆಕೆಗೆ ಬಯಕೆಗಳು ಆಗಬಾರದು ಎನ್ನುವ ಒಂದು ನಿಯಂತ್ರಣದ ಕಾರಣದಿಂದ ಆ ಭಾಗವನ್ನು ಸಂಪೂರ್ಣ ಕತ್ತರಿಸಿ ತೆಗಿತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಆಕೆಗೆ ಯಾವುದೇ ರೀತಿಯ, ಏಕೆಂದರೆ ನರು ಎಂಡಿಂಗ್ಗಳೇ ಇರೋದಿಲ್ಲ, ಹಾಗಾಗಿ ಆ ಥರ ಲೈಂಗಿಕ ಆಸಕ್ತಿಯೇ ಇಲ್ಲದಂತೆ ಮಾಡುವುದು ಇದು ಬಹಳ ಪ್ರಮುಖವಾದ ಪ್ರಕ್ರಿಯೆ. ಇಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಸೋಂಕಾಗುತ್ತೆ, ನೋವಾಗುತ್ತೆ. ಬಹಳ ದಿನಗಳವರೆಗೂ ಆ ಒಂದು ನೋವಿನಲ್ಲಿ ಆ ಪುಟ್ಟ ಮಕ್ಕಳು, ಇದು ಸಣ್ಣ ಮಕ್ಕಳಿಂದನೇ ಇದು ಮಾಡುವಂತಹದ್ದು, ಆ ಮಕ್ಕಳು ಅನುಭವಿಸುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ.
ಇನ್ನು ಎರಡನೆಯ ವಿಧಾನದಲ್ಲಿ ಪ್ರಮುಖವಾಗಿ ಏನು ಮಾಡ್ತಾರೆ, ಕ್ಲಿಟೋರಿಯಸ್ ಜೊತೆಗೆ ಲಿಬಿಯಾ ಮೈನರ್ ಎನ್ನುವ ಒಂದು ಅಂಗವನ್ನು ಸಹ ಅದರ ಜೊತೆ ಕತ್ತರಿಸಿ ತೆಗೆಯುವಂತಹದ್ದು. ಇಲ್ಲೂ ಸಹ ಬಹಳಷ್ಟು ಮುಖ್ಯ ಉದ್ದೇಶ ಏನು ಅಂದರೆ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಡುವುದೇ ಪ್ರಮುಖವಾದ ಉದ್ದೇಶ ಅನ್ಬೋದು. ಇಲ್ಲೂ ಸಹ ಏನಾಗುತ್ತೆ ಅಂದರೆ ಈ ಒಂದು ಕತ್ತರಿಸಿದ ಭಾಗದಲ್ಲಿ ಗಾಯ ಆಗುತ್ತೆ, ಕೊಲಾಜನ್ನು ಜಾಸ್ತಿಯಾಗಿ ಅಲ್ಲಿರೋದ್ರಿಂದ ಫೈಬ್ರೋಸಿಸ್ ಉಂಟಾಗುತ್ತೆ. ಫೈಬ್ರೋಸಿಸ್ ಉಂಟಾಗೋದ್ರಿಂದ ಆ ಭಾಗ ತುಂಬ ಗಟ್ಟಿಯಾಗುತ್ತೆ, ಅಲ್ಲಿ ಸೋಂಕಾಗುತ್ತೆ, ನೋವಾಗುತ್ತೆ, ಬಹಳಷ್ಟು ತೊಂದರೆಗಳನ್ನು ಮಕ್ಕಳು ಅನುಭವಿಸ್ತಾರೆ ಮಾನಸಿಕವಾಗಿ, ದೈಹಿಕವಾಗಿ. ಅದೊಂದು ಅತ್ಯಂತ ಅಮಾನವೀಯವಾದ ಕೃತ್ಯ ಅಂತ ಅನ್ಬೋದು. ಇಂಥ ಸಂದರ್ಭದಲ್ಲಿ ಅವರ ಮಾನಸಿಕವಾಗಿ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂದರೆ ಅದನ್ನು ನೆನೆಸ್ಕೊಂಡ್ರೇ ಭಯ ಉಂಟು ಆಗುವಂತಹ ರೀತಿಯಲ್ಲಿ ಆ ಮಕ್ಕಳಿಗೆ ಆಗ್ತಾ ಇರುತ್ತೆ. ಆ್ಯಂಗ್ಸೈಟಿ ಶುರುವಾಗುತ್ತೆ, ಡಿಪ್ರೆಷನ್ಗೆ ಹೊರಟೋಗ್ತಾರೆ, ಜೊತೆಯಲ್ಲಿ ನೋವು, ಸೋಂಕು, ಬೇರೆ ಬೇರೆ ಥರದ ತೊಂದರೆಗಳು ಸಹ ಉಂಟಾಗುತ್ತೆ. ಇನ್ನು ಮೂರನೆಯ ವಿಧಾನ ಏನಿದೆ ಅಂತಂದರೆ ಇದರ ಜೊತೆಗೆ ಕ್ಲಿಟೋರಿಯಸ್ ಲಿಬಿಯಾ ಮೈನರ್ ಜೊತೆಗೆ ಲಿಬಿಯಾ ಮೇಜರ್ನೂ ಸಹ ಕಟ್ ಮಾಡುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತೀವಿ. ಇದು ಸಹ ಒಂದು ಪ್ರಚಲಿತದಲ್ಲಿರುವ ಒಂದು ಪ್ರಕ್ರಿಯೆ ಅಂತಲೇ ಅನ್ಬೋದು. ಇದರ ಉದ್ದೇಶನೂ ಸಹ ಈ 4 ವಿಧದ ಉದ್ದೇಶನೂ ಸಹ ಸಂಪೂರ್ಣ ಹೆಣ್ಣು ಮಕ್ಕಳನ್ನು ನಿಯಂತ್ರಣದಲ್ಲಿಡುವಂಥದ್ದು, ಅವರಿಗೆ ಯಾವುದೇ ರೀತಿಯ ಬಯಕೆಗಳು ಉಂಟಾಗದಿದ್ದ ಹಾಗೆ ಅವರನ್ನು ನೋಡಿಕೊಳ್ಳುವುದು. ಇನ್ನು 4ನೆಯ ವಿಧಾನ ಏನು ಅಂದರೆ ಇದು ಇನ್ನೂ ಅತ್ಯಂತ ಅಮಾನವೀಯ ಅನ್ಬೋದು. ಹೆಣ್ಣು ಮಕ್ಕಳ ಹೊರ ಜನನೇಂದ್ರಿಯಗಳನ್ನು ಸೂಜಿಯ ಮೂಲಕ ಹೊಲಿದು ಆ ಒಂದು ಏನು ಆ ಯೋನಿಯ ಒಂದು ಭಾಗ ಇರುತ್ತೆ ಅದು ಸಣ್ಣ ಒಂದು ರಂಧ್ರವನ್ನು ಮಾತ್ರ ಬಿಟ್ಟು ಮಿಕ್ಕ ಸಂಪೂರ್ಣ ಹೊರಭಾಗವನ್ನು ಹೊಲಿಗೆಯ ಮುಖಾಂತರ ಹೊಲಿದು ಬಿಡ್ತಾರೆ. ಇದರಿಂದ ಬಹಳಷ್ಟು ಹೆಣ್ಣು ಮಕ್ಕಳು ಇದರಿಂದ ಮರಣವನ್ನಪ್ತಾರೆ. ಕಾರಣ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು ಏನು ಒಂದು ಮೆನಿಸ್ಟ್ರಲ್ ಬ್ಲೀಡ್ ಅಂತ ಅಂತೀವಿ, ಋತುಸ್ರಾವ ಆಗುತ್ತಲ್ಲ, ಋತುಸ್ರಾವ ಹೊರಗೆ ಹೋಗೋದಕ್ಕೆ ಒಂದು ಸಣ್ಣ ರಂಧ್ರ ಮಾತ್ರ ಇರುತ್ತೆ. ಆ ಸಣ್ಣ ರಂಧ್ರದಿಂದ ಋತುಸ್ರಾವ ಸಂಪೂರ್ಣವಾಗಿ ಹೊರಗೆ ಹೋಗೋಕ್ಕಾಗೋದಿಲ್ಲ. ಅದರ ಜೊತೆಗೆ ಮೂತ್ರ ಹೊರಗೆ ಹೋಗೋಕ್ಕೆ ಮಾತ್ರ ಒಂದು ಸಣ್ಣ ರಂಧ್ರ ಇರುತ್ತೆ, ಸಂಪೂರ್ಣ ಮೂತ್ರ ಹೊರಗೆ ಹೋಗೋಕ್ಕಾಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಯೂಟ್ರಸ್ ಗರ್ಭಕೋಶದ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇರುತ್ತೆ, ಗರ್ಭಕೋಶ ದೊಡ್ಡದಾಗುತ್ತೆ. ಮತ್ತು ಈ ಋತುಸ್ರಾವದ ರಕ್ತ ಅದೆಲ್ಲ ಇರೋದು ಸಂಪೂರ್ಣವಾಗಿ ಗರ್ಭಕೋಶದಲ್ಲೇ ಉಳ್ಕೊಂಬಿಡುತ್ತೆ, ಹೊರಗಡೆ ಹೋಗೋದೇ ಇಲ್ಲ. ಅಲ್ಲೇ ಉಂಟಾದಾಗ ಸೋಂಕುಗಳಾಗುತ್ತೆ, ಅತಿಯಾದ ತೀವ್ರವಾದ ಪೇಯ್ನು ನೋವುಗಳು ಉಂಟಾಗುತ್ತೆ, ಸೆಪ್ಸಿಸ್ ಉಂಟಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಅದು ಒಳಭಾಗದಲ್ಲೆಲ್ಲ ಹರಡಿ ಸಂಪೂರ್ಣ ಗರ್ಭಕೋಶ ಸಹ ಸೋಂಕಿನಿಂದ ಕೂಡಿದಂತಹ ಗರ್ಭಕೋಶ ಆಗಬಹುದು. ಮತ್ತು ತೀವ್ರವಾದ ನೋವಿರುತ್ತೆ. ಏಕೆ ಅಂತಂದರೆ ಅವರ ಒಂದು ಮೆನ್ಸ್ಟ್ರಲ್ ಬ್ಲೀಡ್ ಹೊರಗಡೆ ಹೋಗೋದಕ್ಕೆ ಆಗಲಿ, ಯೂರಿನ್ ಪಾಸ್ ಮಾಡೋದಕ್ಕೆ ಆಗಲಿ ಕಷ್ಟ ಆಗೋದ್ರಿಂದ ಅತಿಯಾದ ನೋವನ್ನು ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರ್ತಾರೆ. ನಂತರ ಹೆರಿಗೆಯ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಹೊಲಿದ ಭಾಗವನ್ನು ಅದನ್ನು ಬಿಚ್ತಾರೆ. ಹೊಲಿದ ಭಾಗವನ್ನು ಬಿಚ್ಚೋದ್ರಿಂದ ಹೆರಿಗೆ ಆಗಬಹುದು. ಆ ಸಂದರ್ಭದಲ್ಲೂ ಸಹ ಆ ಸಂಪೂರ್ಣ ಭಾಗ ಗಟ್ಟಿಯಾಗಿರೋದ್ರಿಂದ ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ಬೇಕಾಗುತ್ತೆ. ಹುಟ್ಟಿದ ಮಗುಗೂ ಸಹ ಆಕ್ಸಿಜನ್ ಕಡಿಮೆಯಾಗಿ ಅದು ಮರಣವನ್ನು ಅಪ್ಪುವಂಥದ್ದು, ಸ್ಟಿಲ್ ಬರ್ತ್ಗಳಾಗ್ಬೋದು, ಬೇಕಾದಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾರೆ. ಜೊತೆಯಲ್ಲಿ ಆ ಒಂದು ಫೈಬ್ರೋಸಿಸ್ ಒಳಗಡೆ ಗೆಡ್ಡೆಗಳು ಸಹ ಉಂಟಾಗಿರುವಂತಹದ್ದು, ಸೋಂಕುಗಳು ಒಳಗಡೆನೇ ಸೇರಿರುವಂತಹ ರಕ್ತ ಅದೆಲ್ಲ ಏನಾಗಿರುತ್ತೆ ಅಂದರೆ ಸೋಂಕನ್ನು ಉಂಟು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಜಗತ್ತಿನಲ್ಲಿ ಇಂದೂ ಸಹ ಆಚರಣೆಯಲ್ಲಿರುವ ಅತ್ಯಂತ ಅಮಾನವೀಯವಾದ ಕೃತ್ಯ ಈ ಒಂದು ಮಹಿಳೆಯ ಅಥವಾ ಹೆಣ್ಣು ಮಕ್ಕಳ ಹೊರಜನನಾಂಗದ ವಿಕೃತತೆ ವಿರೂಪಗೊಳಿಸುವುದು ಅಂತ ಹೇಳಬಹುದು. ಈ ಪ್ರಕ್ರಿಯೆಯನ್ನು ವೈದ್ಯರಲ್ಲದವರೇ ಹೆಚ್ಚು ಮಾಡ್ತಿರೋದು ನಿಜವಾಗ್ಲೂ ಒಂದು ಅಮಾನವೀಯ ಕೃತ್ಯ ಅಂತ ಹೇಳಬಹುದು. ಕಾರಣ ಏನಂತಂದರೆ ಗೊತ್ತಿಲ್ಲದೆ ಇದನ್ನು ಕೆಲವೊಂದು ಮನೆಯ ಹಿರಿಯ ಹೆಣ್ಣು ಮಕ್ಕಳು, ವಯಸ್ಸಾದಂಥವರು ಈ ಪ್ರಕ್ರಿಯೆಯನ್ನು ನಡೆಸ್ಕೊಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸ್ಟೆರಿಲೈಸ್ ಆಗದೇ ಇರುವಂತಹ ಕೆಲವೊಮ್ಮೆ ಬ್ಲೇಡ್ ಆಗಿರ್ಬೋದು, ಕತ್ರಿ ಆಗಿರ್ಬೋದು, ಚಾಕುಗಳಾಗಿರ್ಬೋದು, ಇವುಗಳನ್ನು ಬಳಸಿ ಈ ಕ್ರಿಯೆಯನ್ನು ನಡೆಸ್ತಾರೆ. ಸರಿಯಾಗಿ ಅದರ ಬಗ್ಗೆ ಮಾಹಿತಿನೇ ಅವರಿಗೆ ಇರೋದಿಲ್ಲ. ಅಂತಹವರು ಇದನ್ನು ಮಾಡೋದ್ರಿಂದ ಆ ಮಕ್ಕಳಲ್ಲಿ ಮುಂದಿನ ದಿನದಲ್ಲಿ ಕ್ರಾನಿಕ್ ಒಂದು ಪೇಯ್ನ್ ಸಿಂಡ್ರೋಮ್ ಅಂತ ಏನಂತೀವಿ, ಆ ಒಂದು ತೊಂದರೆಯೂ ಸಹ ಉಂಟಾಗುತ್ತೆ. ಅಂದರೆ ಪೇಯ್ನ್, ಅತಿಯಾದ ಪೇಯ್ನು ಅಂದರೆ ನೋವು ಹೆಚ್ಚಾಗಿ ಆ ಸೆನ್ಸಿಟೈಸೇಷನ್ನು ಅದು ತೀವ್ರತರವಾಗಿ, ಏಕೆಂದರೆ ಈ ಒಂದು ಪ್ರಕ್ರಿಯೆ ನಡೆಸಿದ ಎಷ್ಟೋ ತಿಂಗಳುಗಳ ಕಾಲ ಆ ಮಕ್ಕಳಿಗೆ ತೊಂದರೆಗಳಾಗುತ್ತೆ. ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ, ಮೆನ್ಸ್ಟ್ರಲ್ ಬ್ಲೀಡೆಲ್ಲ ಉಂಟಾದಾಗ ಬಹಳ ನೋವು ಉಂಟಾಗ್ತಾ ಇರುತ್ತೆ. ತಡೆಯಲಾರದ ನೋವು, ಬರೀ ಮೆನ್ಸ್ಟ್ರಲ್ ಬ್ಲೀಡೇನೇ ನೋವು ಅಂತಂತಾರೆ. ಆದರೆ ಈ ಪ್ರಕ್ರಿಯೆ ನಡೆಸಿದಾಗ ಅತಿಯಾದ ತಡೆಯಲಾರದ ನೋವುಗಳನ್ನು ಆ ಮಕ್ಕಳು ಅನುಭವಿಸಿ ಎಷ್ಟೋ ಮಕ್ಕಳು
ಮರಣವನ್ನು ಸಹ ಅಪ್ಪಿದ್ದಾರೆ, ಒಳಗಡೆ ಸೆಪ್ಸಿಸ್ ಸಹ ಉಂಟಾಗಿ. ಹಾಗಾಗಿ ಇಂದು ವಿಶ್ವ ಆರೋಗ್ಯ ಸಂಸ್ಥೆ ಈ ಥರ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಮಾನವ ಹಕ್ಕು ಉಲ್ಲಂಘನೆ ಅನ್ನುವುದರಲ್ಲಿ ಆ ಅಡಿಯಲ್ಲಿ ಈ ಎಲ್ಲ ಕೃತ್ಯಗಳು ಬರುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಇದರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಅಥವಾ ಮಾಹಿತಿಯನ್ನು ಕೊಡಲು ಬಹಳಷ್ಟು ಒಂದು ಸ್ವಯಂ ಸಂಘ ಸಂಸ್ಥೆಗಳು ಏನಿದೆ, NGOಗಳು, ಅದರ ಮುಖಾಂತರ ಒಂದು ಅರಿವನ್ನು ನೀಡುವ ಕಾರ್ಯಕ್ರಮವು ಸಹ ನಡೀತಾ ಇದೆ. ಆದರೂ ಸಹ ಜನ ಇದನ್ನು ಏನಕ್ಕೆ ಅನುಸರಿಸ್ತಾರೆ ಅಂತಂದರೆ, ಮೊದಲನೇದಾಗಿ ಸಮಾಜ ತಮ್ಮನ್ನು ಒಪ್ಪಿಕೊಳ್ಳಬೇಕು. ಅದು ಮನುಷ್ಯನ ಬಹಳ ಪ್ರಮುಖವಾದ ಹಂಬಲ. ಸಮಾಜದ ಒಪ್ಪಿಗೆ, ಸಮಾಜದಲ್ಲಿ ಒಂದು ಐಡೆಂಟಿಟಿ ಅಂತ ಏನಂತೀವಿ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಸಮಾಜದಲ್ಲಿ ನಾವಿರಬೇಕು ಅಂದರೆ ಈ ಪ್ರಕ್ರಿಯೆಗೆ ಹೆಣ್ಣು ಮಕ್ಕಳನ್ನು ಒಳಪಡಿಸಬೇಕು ಎನ್ನುವುದು ಅವರ ಒಂದು ನಂಬಿಕೆ. ಧರ್ಮದ ಆಚರಣೆಯಲ್ಲಿ ಇದನ್ನು ನಡೆಸ್ತಾರೆ. ಶುದ್ಧತೆ ಎನ್ನುವುದು ಯಾವ ಹೆಣ್ಣು ಮಗುವಿಗೆ ಈ ಒಂದು ಫೀಮೇಲ್ ಜೆನೈಟಲ್ ಮ್ಯೂಟಿಲೇಷನ್ ಯಾವುದು ನಡೆದಿದೆ ಅಥವಾ ಹೊರ ಜನನೇಂದ್ರಿಯಗಳಲ್ಲಿ ಈ ರೀತಿ ಒಂದು ಪ್ರಕ್ರಿಯೆ ಮಾಡಿದರೆ ಅಂತಹ ಹೆಣ್ಣು ಮಕ್ಕಳನ್ನು ಮಾತ್ರ ಮದುವೆ ಆಗಬೇಕು ಎನ್ನುವ ಸಮಾಜದ ಒಂದು ನೀತಿ ಏನಿದೆ, ಅದಕ್ಕೋಸ್ಕರನೂ ಸಹ ಒಂದು ಬಲವಂತದಿಂದ ಈ ಒಂದು ಪ್ರಕ್ರಿಯೆಗೆ ತಮ್ಮ ಮಕ್ಕಳನ್ನು ಒಳಪಡಿಸುವ ಸಾಧ್ಯತೆಗಳು ಇದೆ. ಜೊತೆಯಲ್ಲಿ ಹಿರಿಯರು ಮಾಡ್ತಾ ಇದ್ದಾರೆ, ಅದನ್ನು ವಿರೋಧಿಸೋಕ್ಕೆ ಆಗೋದಿಲ್ಲ ಅಂತ ಟ್ರಾನ್ಸ್ ಜನರೇಷನಲ್ ಅಂತೀವಿ. ಅಂದರೆ ಒಂದು ತಲೆಮಾರಿನಿಂದ ಈ ಒಂದು ಆಚರಣೆ ಮತ್ತೊಂದು ತಲೆಮಾರಿಗೆ ಬಂದಿದೆ, ಇದನ್ನು ನಾವು ಬಿಡಬಾರ್ದು, ನಡೆಸಲೇಬೇಕು ಎನ್ನುವ ಎಲ್ಲೋ ಒಂದು ಆ ಒಂದು ಬದ್ಧತೆಯಿಂದಾಗಿ ಸಹ ಇದನ್ನು ನಡೆಸ್ತಾರೆ. ಅತ್ಯಂತ ಪ್ರಮುಖವಾಗಿ ಜೆಂಡರ್ ಬಯಾಸ್ಡ್ ಇದು. ಹೆಣ್ಣು ಮಕ್ಕಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಒಂದು ನಡೆಸಿರುವಂತಹ ಒಂದು ಆಚರಣೆ ಇದು ಅಂತ ಹೇಳ್ಬೋದು. ಕಾರಣ, ಇದರ ಮೂಲ ಉದ್ದೇಶ ಸೈಂಟಿಫಿಕ್ ಆಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಇದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಈ ಒಂದು ಪ್ರಕ್ರಿಯೆ ಮಾಡೋದ್ರಿಂದ ಶುದ್ಧತೆಗಿನ್ನ ಆ ಹೆಣ್ಣು ಮಕ್ಕಳಿಗೆ ನಾನಾ ರೀತಿಯ ದೈಹಿಕ ಮಾನಸಿಕ ಹಿಂಸೆ ಆಗುವುದೇ ಹೆಚ್ಚಾಗುತ್ತೆ. ಮತ್ತು ದೈಹಿಕವಾಗಿ ಮಾನಸಿಕವಾಗಿ ನಾನಾ ರೀತಿಯ ಅನಾರೋಗ್ಯವೂ ಸಹ ಉಂಟಾಗುತ್ತೆ. ಅದರಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಸೆಪ್ಸಿಸ್ ಆಗ್ಬೋದು, ಫೈಬ್ರೋಸಿಸ್ ಆಗ್ಬೋದು, ಯೂಟ್ರಸ್ಗೆ ಡ್ಯಾಮೇಜ್ ಆಗುವಂಥದ್ದೇ ಆಗಲಿ, ಒಳಗಡೆ ಹಾಗೆ ಉಂಟಾಗಿರುವಂತಹ ಶೇಖರಣೆಗೊಂಡಿರುವಂತಹ ಹಿಮೋಲೈಸಿಸ್ ಆಗ್ಬೋದು. ಆಮೇಲೆ ಇದರ ಜೊತೆಗೆ ಪ್ರೈಮರಿ ಮತ್ತು ಸೆಕೆಂಡರಿ ಡಿಸ್ಎಮಿನ್ಯೂರಿಯಾಗಳು ಉಂಟಾಗಬಹುದು. ಈ ಥರ ಬೇಕಾದಷ್ಟು ತೊಂದರೆಗಳನ್ನು ಹೆಣ್ಣುಮಕ್ಕಳು ಅನುಭವಿಸ್ತಾರೆ. ಆದರೂ ಸಹ ಇದನ್ನು ಈ ಒಂದು ಆಚರಣೆಯನ್ನು ಏನಕ್ಕೆ ಜಾರಿಗೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅಂತಂದರೆ, ಹೆಣ್ಣು ಮಕ್ಕಳು ಶುದ್ಧರಾಗಿದ್ದಾರೆ, ಯಾವುದೇ ರೀತಿಯ ಅನೈತಿಕ ಸಂಬಂಧಕ್ಕೆ ಒಳಪಟ್ಟಿಲ್ಲ ಎನ್ನುವುದನ್ನು ದೃಢಪಡಿಸಲು ಇದನ್ನು ಮಾಡ್ತಾರೆ. ಏಕೆಂತಂದರೆ ಟೈಪ್ 3 ಮತ್ತು ಟೈಪ್ 4 ಅಂತ ನಾನು ಏನು ಹೇಳಿದೆ, ಅಲ್ಲಿ ಹೊಲಿಗೆಯನ್ನು ಹೊರ ಜನನೇಂದ್ರಿಯಗಳಿಗೆ ಹಾಕೋದ್ರಿಂದ ಸಂಪೂರ್ಣವಾಗಿ ಆ ಹೆಣ್ಣು ಮಕ್ಕಳು ಶುದ್ಧರಾಗಿದ್ದಾರೆ, ಅವರಿಗೆ ಯಾವುದೇ ಮದುವೆಗೆ ಮೊದಲು ಯಾವುದೇ ರೀತಿಯ ಸಂಬಂಧ ಇಲ್ಲ ಎನ್ನುವುದನ್ನು ದೃಢಪಡಿಸಲು ಇದನ್ನು ಮಾಡ್ತಾರೆ. ಜೊತೆಯಲ್ಲಿ ಕ್ಲಿಟೋರಿಯಸ್ ಭಾಗವನ್ನು ಕತ್ತರಿಸಿ ಹಾಕುವುದರಿಂದ ಅವರಿಗೆ ಲೈಂಗಿಕ ಆಸಕ್ತಿನೇ ಉಂಟಾಗಬಾರದು, ಇದರಿಂದ ಅವರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಬಾರದು, ಲೈಂಗಿಕ ಬಯಕೆಯನ್ನು ಹತ್ತಿಕ್ಕುವ ಒಂದು ಹುನ್ನಾರ ಇದು. ಹಾಗಾಗಿ ಹೆಣ್ಣು ಮಕ್ಕಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲೇ ಒಂದು ಮಾಡಲಾದ ಇದೊಂದು ಆಚರಣೆ ಅಂತ ಅನ್ಬೋದು. ಆದರೆ ಇತ್ತೀಚಿನ ದಿನದಲ್ಲಿ ಇದರಲ್ಲಿ ಅವೇರ್ನೆಸ್ ಇದೆ. ಆದರೂ ಸಹ ಕೆಲವೊಂದು ಜನಾಂಗಗಳಲ್ಲಿ ಈ ಒಂದು ಪದ್ಧತಿಯನ್ನು ಇನ್ನೂ ರೂಢಿಯಲ್ಲಿ ಅವರು ಇಟ್ಕೊಂಡಿರೋದ್ರಿಂದ WHO ಏನು ಹೇಳುತ್ತೆ ಅಂದರೆ, ವೈದ್ಯರ ಸಲಹೆ ಮೇಲೆ ವೈದ್ಯಕೀಯವಾಗಿ ಆಸ್ಪತ್ರೆಗಳಲ್ಲಿ ಬೇಕಾದರೆ ಇದನ್ನು ನೀವು ಮಾಡಿ, ಆದರೆ ವೈದ್ಯಕೀಯ ಅಂದರೆ ಯಾವುದೇ ರೀತಿಯ ಒಂದು ಟ್ರೈನಿಂಗ್ ಇಲ್ಲದಿದ್ದಂತಹ ವ್ಯಕ್ತಿಗಳಿಂದ, ಹೆಣ್ಣು ಮಕ್ಕಳಿಂದ ಇದನ್ನು ಮಾಡಿಸಬೇಡಿ ಎನ್ನುವ ಒಂದು ವಿಚಾರಗಳನ್ನು ಅವರಿಗೆ ತಿಳಿಸ್ತಾ ಇದೆ. ಹಾಗಾಗಿ ಈ ಥರದ್ದು ಒಂದು ಜಗತ್ತಿನಲ್ಲಿ ನಡೀತಾ ಇದೆ ಅನ್ನೋದನ್ನು ಕೇಳಿದಾಗ ಆಶ್ಚರ್ಯ ಅಂತ ಅನಿಸುತ್ತೆ. ಕಾರಣ, ನಾವು ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ, ಆದರೆ ಜಗತ್ತಿನ ಕೆಲವು ಭಾಗಗಳಲ್ಲಿ ಆಚರಣೆಯ ಒಂದು ರೂಪದಲ್ಲಿ ಹೆಣ್ಣಿನ ಮೇಲೆ ಬಹಳಷ್ಟು ದೌರ್ಜನ್ಯಗಳು ನಡೀತಾ ಇದೆ. ಅದು ನಮ್ಮ ಸಮಾಜಕ್ಕೆ ತಿಳಿದೇ ಇರೋದೇ ಒಂದು ಶೋಚನೀಯ. ಹಾಗಾಗಿ ನಮ್ಮ ದೇಶದಲ್ಲಿ ಈ ಥರದ ಆಚರಣೆಗಳು ಖಂಡಿತ ಯಾವುದೂ ಇಲ್ಲ. ಕಾರಣ, ಇಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಗೌರವವನ್ನು ನಾವು ನೀಡ್ತಾ ಇದ್ದೀವಿ. ಅದನ್ನು ಉಳಿಸಿಕೊಳ್ಳೋದು ಸಹ ಹೆಣ್ಣು ಮಕ್ಕಳ ಒಂದು ಕರ್ತವ್ಯ ಅಂತ ಹೇಳ್ಬಹುದು. ನಮಸ್ಕಾರ.